ರಜತ್ ಪಟೇಲ್ ಅವರ ಹೆಸರ ಮೇಲೆ ಕೌಡೆ ಹಾಕಿ ಅವರು ಅಷ್ಟ ಸಂಪೂರ್ಣವಾಗಿ ಬಹುಶಃ ನೋಡೋದಾಗುತ್ತೆ. ಈ RCB ಮ್ಯಾಚ್ ಎಲ್ಲ ಒಂದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತೇಳಿ ಸಂಪೂರ್ಣ ಚೆಕ್ ಮಾಡಲಾಗುತ್ತೆ. ಅತಿಯಾದ ಒಂದು ಫ್ಯಾನ್ಸ್ ಬೇಸ್ ಇಂದ ಅದಕ್ಕೆ ನೆಗೆಟಿವ್ ಜಾಸ್ತಿ ಆಗ್ಬಿಟ್ಟಿದೆ ಹೇಳಿ. ರಜತ್ ಪಟೇಲ್ ಅವ್ರದ್ದು ಶಾಸ್ತ್ರದಲ್ಲಿ ನೋಡ್ಬೇಕಂದ್ರೆ ಇದು ಒಳ್ಳೆ ಯೋಗ ಇದೆ ಅವ್ರಿಗೆ. ಯಾಕಂತ ಹೇಳಿದ್ರೆ ಈ ವರ್ಷದಲ್ಲಿ RCB ಅವರು ಮೊದಲನೇ ಮ್ಯಾಚ್ ಗೆದ್ದಿದ್ದಾರೆ. ಮೊದಲನೇ ಮ್ಯಾಚ್ ಗೆದ್ದು 2ನೇ ಮ್ಯಾಚ್ ಸೋತು 3ನೇ ಮ್ಯಾಚ್ ಮತ್ತೆ ಗೆದ್ದು 4ನೇ ಮ್ಯಾಚ್ ಸೋತಿದ್ದಾರೆ. ಅವರು ಯೋಗದಲ್ಲಿ ನೋಡೋದಾದ್ರೆ RCB ಅವರು ಟಾಪ್ ಅಲ್ಲಿ ಬರ್ತಾರೆ. ಯಾಕಂತ ಹೇಳಿದ್ರೆ ಇವತ್ತು RCB ವಿನ್ ಆಗ್ಲೇಬೇಕು, ಹಾಗೆ ಹಾಕ್ತಾರೆ ಅವರು. ಯಾಕಂತ ಹೇಳಿದ್ರೆ ರಜತ್ ಪಟೇಲ್ ಅವ್ರದ್ದು ಅವ್ರ ಜಾತಕದಲ್ಲಿ ಒಳ್ಳೆ ಯೋಗ ಇದೆ. ಅವ್ರದ್ದು ಮುಂದೆ ಬರುವಂತ ದಿವಸದಲ್ಲಿ ಒಳ್ಳೆ ನಂಬರ್ 1 ಸ್ಥಾನದಲ್ಲಿ ಇರ್ತಾರೆ ಅವರು ರಜತ್ ಪಟೇಲ್ ಅವರು. ಮತ್ತೆ ಅದೇ ಸಾಥ್ ಕೊಡುವಂಗೆ ವಿರಾಟ್ ಕೊಹ್ಲಿ ಅವರು ಅದೇ ರೀತಿ ಆಟ ಆಡ್ತಾ ಇದ್ದಾರೆ. ಓಕೆನಾ, ಅವ್ರು ಮುಂದೆ ಬರುವಂತ ದಿವಸದಲ್ಲಿ ರಜತ್ ಪಟೇಲ್ ಅವರು ಈ RCB ಮ್ಯಾಚ್ ಅಲ್ಲಿ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ಅಂತ ಅವರೇ ತಗೊಳ್ಳುವಂತ ಯೋಗ ಇದೆ. ಅವ್ರ ವಿಚಾರದಲ್ಲಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಕೌಡೆ ಮುಖಾಂತರ ಅವ್ರ ಜನ್ಮ ಕುಂಡಾಲಿ ಮುಖಾಂತರ ನೋಡ್ಬೇಕಾಗ್ತದೆ. ಬನ್ನಿ ಅವ್ರ ಹೆಸರ ಮೇಲೆ ಕೌಡೆ ಹಾಕಿ. ರಜತ್ ಪಟೇಲ್ ಅವರ ಹೆಸರ ಮೇಲೆ ಕೌಡೆ ಹಾಕಿ ಅವರು ಅಷ್ಟ ಸಂಪೂರ್ಣವಾಗಿ ಬಹುಶಃ ನೋಡೋದಾಗುತ್ತೆ. ಈ RCB ಮ್ಯಾಚ್ ಎಲ್ಲ ಒಂದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತೇಳಿ ಸಂಪೂರ್ಣ ಚೆಕ್ ಮಾಡಲಾಗುತ್ತೆ. ತುಂಬಾ ಚೆನ್ನಾಗಿದೆ ಅವರು. ಯಾಕಂತ ಹೇಳಿದ್ರೆ ರಾಜಸ್ಥಾನ್ ರಾಯಲ್ಸ್ ಮತ್ತು RCB ಓಕೆನಾ, ಅವ್ರ ಹೆಸರ ಮೇಲೆ ಸಂಪೂರ್ಣವಾಗಿ ತುಂಬಾ ಚೆನ್ನಾಗಿದೆ. ಇವತ್ತು RCB ಮ್ಯಾಚ್ ವಿನ್ ಆಗಿ ಆಗ್ತದೆ. ಓಕೆನಾ, ಗೆಲ್ಲುವಂತ ಚಾನ್ಸಸ್ ತುಂಬಾ ಇದೆ. ಹೌದು, ನೋಡುವ. ಗೆಲ್ತಾರೆ. ಹೊಸ ಕ್ಯಾಪ್ಟನ್, ಬೆಂಗಳೂರು ರಾಯಲ್ ಚಾಲೆಂಜರ್ಸ್ಗೆ ಹೊಸ ಕ್ಯಾಪ್ಟನ್ ಆಗಿದ್ದಾರೆ. ಅವ್ರ ಸಾರಥ್ಯದಲ್ಲಿ ಈ ವರ್ಷ ಬೆಂಗಳೂರು ಮ್ಯಾಚ್ ಅಲ್ಲಿ ವಿನ್ ಆಗ್ತಾರೆ. ಹೊಸ ಕಪ್ಪು ಅವರು ರಜತ್ ಪಟೇಲ್ ಅವರ ಹೆಸರ ಮೇಲೆ ಈ ವರ್ಷ RCB ವಿನ್ ಆಗ್ತಾರೆ. ಕಾರಣ ಏನಂತ ಹೇಳಿದ್ರೆ ವಿಧಾನ ಬಹಳ ಇದೆ ಅದರಲ್ಲಿ. ಯಾಕಂದ್ರೆ ಕೋಚ್ ಅಲ್ಲಿ ಇರ್ಬೋದು, ಆಮೇಲೆ ಅತಿಯಾದ ಒಂದು ಪಾಸಿಟಿವ್ನೆಸ್ ಇರ್ಬೋದು, ಅತಿಯಾದ ಒಂದು ಫ್ಯಾನ್ಸ್ ಬೇಸ್ ಇಂದ ಅದಕ್ಕೆ ನೆಗೆಟಿವ್ ಜಾಸ್ತಿ ಆಗ್ಬಿಟ್ಟಿದೆ. ಜನದೃಷ್ಟಿ ಬಹಳ ಇದೆ, ಅರ್ಥ ಆಯ್ತಾ? ಹಂಗಾಗಿ ನೆಗೆಟಿವ್ನೆಸ್ ಕುಂತು ಬಿಟ್ಟು ನಾವೇ ಗೆಲ್ತೀವಿ ಅಂತ ಹೇಳ್ಬಿಟ್ಟು ಸೋಲೋದಾಗಿದೆ ಅವರು, ಅರ್ಥ ಆಯ್ತಾ? ಈ ವರ್ಷ ಅವ್ರು ತುಂಬಾ ಚೆನ್ನಾಗಿದೆ, ತುಂಬಾ ಆಡ್ಕೊಂತ ಬಂದಿದ್ದಾರೆ. ಅವ್ರಿಗೆ ಬೆಸ ಸಂಖ್ಯೆಯಲ್ಲಿ ಸ್ವಲ್ಪ ತೊಂದರೆ ಇದೆ. ಫಸ್ಟ್ ಮ್ಯಾಚ್ ಗೆದ್ದು, ಸೆಕೆಂಡ್ ಮ್ಯಾಚ್ ಸೋತು, ಥರ್ಡ್ ಮ್ಯಾಚ್ ಸೋತು, ನೀನ್ ನೆಕ್ಸ್ಟ್ 4ನೇ ಮ್ಯಾಚ್ ಅಲ್ಲಿ ಆಡ್ತಿದ್ರೆ ಈ ಮ್ಯಾಚ್ ಗೆಲ್ತಾರೆ ಅಂತ ಬರುತ್ತೆ ಅವರು. ದೋಷ ಅನ್ನಕ್ಕಿಂತ ಸ್ವಲ್ಪ ಜನ ವಕ್ರ ದೃಷ್ಟಿ ಬಹಳ ಇದೆ. ಯಾಕಂತ ಹೇಳಿದ್ರೆ RCB ಇದ್ದಷ್ಟು ಫ್ಯಾನ್ ಬೇಸ್ ಬೇರೆ ಯಾವ ಟೀಮ್ ಅಲ್ಲಿ ಇಲ್ಲ. ಓಕೆನಾ, ಫ್ಯಾನ್ ಬೇಸ್ ಅಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಅತಿಯಾದ ನಂಬಿಕೆ, ನಾವೇ ಗೆಲ್ತೀವಿ ನಾವೇ ವಿನ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಬೌಲರ್ ಚೆನ್ನಾಗಿ ಮಾಡಿದ್ರೆ ಬ್ಯಾಟ್ಸ್ಮನ್ಸ್ ಚೆನ್ನಾಗಿ ಆಡೋದಿಲ್ಲ, ಬ್ಯಾಟ್ಸ್ಮನ್ ಚೆನ್ನಾಗಿ ಆಡಿದ್ರೆ ಬೌಲರ್ ಚೆನ್ನಾಗಿ ಆಡೋದಿಲ್ಲ. ಯಾವುದೋ ಒಂದು ನ್ಯೂನ್ಯತೆ ಇದೆ, ನ್ಯೂನ್ಯತೆಯಿಂದ ಸಮಸ್ಯೆ ಆಗಿದೆ. ಈ ವರ್ಷ ಏನ್ ಟ್ರೆಂಡ್ ಆಗಿದೆ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಒಂದು ಮ್ಯಾಚ್ ಗೆಲ್ತಾ ಇಲ್ಲ, ಬೇರೆ ಪಿಚ್ಚಲ್ಲಿ ಗೆಲ್ತಾ ಇದ್ದಾರೆ. ಏನಕ್ಕೆ ಬೆಂಗಳೂರಲ್ಲಿ ಗೆಲ್ತಾ ಇಲ್ಲ, ಏನಕ್ಕೆ ಗೆಲ್ತಾ ಇಲ್ಲ ಅಂತ ಹೇಳೋದಾದ್ರೆ ಸ್ವಲ್ಪ ನೋಡೋದಾದ್ರೆ ಈ ವರ್ಷ ಅವ್ರಿಗೆ ಯುಗಾದಿ ನಂತರ ಒಳ್ಳೆ ಟೈಮ್ ಬಂದಿದೆ. ಯುಗಾದಿ ನಂತರ ಬೇರೆ ಪಿಚ್ಚಲ್ಲಿ ವಿನ್ ಆಗ್ತಾ ಬಂದಿದೆ. RCB ಬೆಂಗಳೂರಲ್ಲಿ ಗೆಲ್ತಾ ಇಲ್ಲ ಅನ್ನೋದು ಸ್ವಲ್ಪ ಜನರ ದೃಷ್ಟಿ ಬಹಳ ಆಗಿದೆ. ಈಗ ಎಲ್ಲ ಹೋಗ್ತಿದೆ. 3ನೇ ಮ್ಯಾಚ್ ಗೆಲ್ತಾರೆ ಅವ್ರು, ಬೆಂಗಳೂರಲ್ಲಿ ಗೆಲ್ತಾರೆ.